ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆಯ ಒಳಗಡೆ ಬಿಸಿಲಿನ ತಾಪವನ್ನು ತಪ್ಪಿಸಲು ಫಾಲೋ ಮಾಡಬೇಕಾಗಿರುವಂಥ ರೋಟೀನ್ಸ್ನ ನೋಡೋಣ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಒನ್, ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಎಲ್ಲ ವಿಂಡೋಸ್ನ, ಮೇನ್ ಡೋರ್ಸ್ನ ಓಪನ್ ಮಾಡಿ ಇಡಬೇಕಾಗತ್ತೆ. ಬೆಳಗ್ಗೆನೇ ಕಿಟಕಿ ಬಾಗಿಲುಗಳನ್ನ ತೆರೆಯೋದ್ರಿಂದ ಗಾಳಿ ಬೆಳಕು ಮನೆಯೊಳಗಡೆ ಸರಾಗವಾಗಿ ಬರುತ್ತೆ. ಇದರಿಂದ ಮನೆಯಲ್ಲಿರುವಂಥ ಅಶುದ್ಧ ಗಾಳಿನ ರಿಮೂವ್ ಮಾಡಿ ಶುದ್ಧ ಗಾಳಿ ಅನ್ನೋದು ಒಳಗಡೆ ಸ್ಪ್ರೆಡ್ ಆಗುತ್ತೆ. ಇದನ್ನೇ ಪಾಸಿಟಿವಿಟಿ ಅಂತಾರೆ. ಮನೆ ಒಳಗಡೆ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಏನಿರುತ್ತೆ ಅದು ರಿಮೂವ್ ಆಗಿ ಪ್ಯೂರ್ ಆಗಿರಬೇಕು ಮನೆ ಒಳಗಡೆ ಇರುವಂಥ ಏರ್ ಅನ್ನೋದಾದರೆ ಆದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ನೋಡ್ಕೊಳ್ಬೇಕಾಗತ್ತೆ. ಸೂರ್ಯನ ಕಿರಣಗಳು ಮನೆ ಒಳಗಡೆ ಡೈರೆಕ್ಟಾಗಿ ಬೀಳೋದ್ರಿಂದ ಮನೆ ಒಳಗಡೆ ಫಾರ್ಮ್ ಆಗಿರುವಂಥ ಬ್ಯಾಕ್ಟೀರಿಯಾನ ಕೂಡ ರಿಮೂವ್ ಮಾಡ್ಕೊಳ್ಬೋದು. ವಾಸ್ತು ಪ್ರಕಾರ ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಮನೆಯ ಡೋರ್ಸ್ ಓಪನ್ ಆಗಿರುತ್ತೋ ಆ ಮನೆಗೆ ಲಕ್ಷ್ಮೀ ಕೃಪೆ ಸಿಗುತ್ತೆ ಅಂತ ಕೂಡ ನಂಬಿಕೆ ಇದೆ. ಪ್ರತಿ ರೂಮಲ್ಲಿರುವಂಥ ಕಿಟಕಿಗಳನ್ನ ಓಪನ್ ಮಾಡಿದಾಗ ಕಿಟಕಿಯಿಂದ ಸ್ಕ್ರೀನ್ ಯಾವ ಥರ ಇರುತ್ತೆ ಅಂತ ಒಂದ್ಸತಿ ಅಬ್ಸರ್ವ್ ಮಾಡ್ತೀನಿ. ಪಕ್ಷಿಗಳ ಚಿಲಿಪಿಲಿ ಆ ಒಂದು ಬೆಳಕಿನ ಕಿರಣಗಳು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೂರ್ಯನ ಕಿರಣಗಳು ಪ್ರತಿ ಜೀವಿಗೂ ಕೂಡ ಅವಶ್ಯಕತೆ ಇದೆ. ಮನುಷ್ಯರಿಗೆ ಸೂರ್ಯನಿಂದ ವಿಟಮಿನ್ ಡಿ ಸಿಗುತ್ತೆ. ಗಿಡಗಳಿಗೂ ಕೂಡ ಹೆಲ್ತಿಯಾಗಿ ಗ್ರೋ ಆಗೋಕ್ಕೆ, ಫೋಟೋಸಿಂಥಸಿಸ್ ಕರೆಕ್ಟ್ ವೇಯಲ್ಲಿ ಪ್ರೋಸೆಸ್ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಮನೆ ಒಳಗಡೆ ಡೈರೆಕ್ಟಾಗಿ ಸನ್ಲೈಟ್ ಬೀಳುತ್ತೋ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೋ ಆ ಮನೆ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಮನೆ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ, ಫಂಗಸ್, ಬ್ಯಾಡ್ ಸ್ಮೆಲ್ ಎಲ್ಲ ಆಗಬಾರ್ದು ಅನ್ನೋದಾದರೆ ಸೂರ್ಯನ ಕಿರಣಗಳು ನೇರವಾಗಿ ಮನೆ ಒಳಗಡೆ ಬಿದ್ದರೆ ಬೆಟರು. ಇನ್ನು ಎಲ್ಲ ವಿಂಡೋಸ್ನ ಓಪನ್ ಮಾಡಿದ್ದಾಯಿತು. ಹಿಂದಿನ ದಿನ ರಾತ್ರಿಯಲ್ಲಿ ಬರ್ನರ್ಸ್ನೆಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಕಮಿಂಗ್ ಟು ಗಿಡಗಳ ಕೇರಿಂಗ್ ಬಗ್ಗೆ. ನಿಮ್ಮ ಗಿಡಗಳಿಗೆ ಯಾವ ಗೊಬ್ಬರ ಹಾಕ್ತೀರಾ, ಯಾವ ಥರ ಕೇರ್ ಮಾಡ್ತೀರಾ, ಸುಮಾರಷ್ಟು ಜನ ಕಮೆಂಟ್ಸ್ ಮಾಡ್ತಾನೆ ಇರ್ತೀರಾ. ಇನ್ಸ್ಟಾದಲ್ಲೂ ಕೂಡ DM ಮಾಡ್ತಿದ್ದೀರಾ. ನಾನು ತುಂಬ ರೀತಿಯ ಫರ್ಟಿಲೈಸರ್ಸ್ ಅಂತೂ ಯೂಸ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ ಮನೆಯಲ್ಲೇ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀನಿ. ಅದು ಕೂಡ ಅಕ್ಕಿ ತೊಳೆದಿರೋವಂಥ ನೀರು ಮತ್ತು ಬೇಳೆಕಾಳು, ತರಕಾರಿ ತೊಳೆದಿರೋವಂಥ ನೀರನ್ನ ಚೆಲ್ದಿರ ಗಿಡಗಳಿಗೆ ಹಾಕ್ತೀನಿ. ಫಸ್ಟ್ ಗಿಡಗಳಿಗೆ ವಾಟರ್ ಸ್ಪ್ರೇ ಮಾಡಿ ಆಮೇಲೆ ವಾಟ್ರಿಂಗ್ ಅನ್ನೋದು ಮಾಡ್ತೀನಿ. ಅದರಲ್ಲೂ ಕೂಡ ಬಿಸಿಲು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಗಿಡಗಳಿಗೆ ವಾಟ್ರಿಂಗ್ ಮಾಡಿದ್ರೆ ಬೆಟರು. ತುಂಬ ವಿಪರೀತ ಬಿಸಿಲಿದ್ದಾಗ ಗಿಡಗಳಿಗೆ ನೀರು ಹಾಕಬಾರ್ದು. ವಾಟ್ರಿಂಗ್ ರೊಟೀನಿಗೆ ಬರೋದಾದರೆ ಇಲ್ಲ ಅರ್ಲಿ ಮಾರ್ನಿಂಗ್ ಹಾಕಬೇಕಾಗತ್ತೆ, ಇಲ್ಲ ಈವ್ನಿಂಗ್ ಟೈಮ್ ಹಾಕಿದ್ರೆ ಬೆಟರು. ಇನ್ನು ಗಿಡಗಳಿಗೆ ಸಂಬಂಧಪಟ್ಟಂಗೆ ಪ್ರೊಪೋಗೇಷನ್ ಇರ್ಬೋದು, ಹೊಸ ಗಿಡಗಳನ್ನ ನೆಡಬೇಕು ಅಂದರೂ ಕೂಡ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಳ್ತಿರ್ತೀನಿ. ಟೆರೆಸಲ್ಲಿರುವಂಥ ಗಿಡಗಳಿಗೆ ನೀರು ಹಾಕಬೇಕಾದ್ರೂ ಕೂಡ ಪ್ರತಿ ಗಿಡದ ಮೇಲೂ ಕೂಡ ಈ ಥರ ವಾಟರ್ನ ಸ್ಪ್ರಿಂಕಲ್ ಮಾಡ್ತಿರ್ತೀನಿ. ಇದರಿಂದ ಧೂಳು ಕಣಗಳೆಲ್ಲ ಕೂಡ ಹೊರಗಡೆ ಹೋಗುತ್ತೆ. ಬ್ಯಾಕ್ಟೀರಿಯಾ ಏನಾದರೂ ಫಾರ್ಮ್ ಆಗೋ ಚಾನ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ವಿಂಡೋಸ್ ಕ್ಲೋಸಿಂಗ್ ಬಗ್ಗೆ. ಯೂಶ್ವಲಿ ಈವ್ನಿಂಗ್ ಟೈಮಲ್ಲಿ ನಾನು ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀನಿ. ನೈಟಲ್ಲಿ ಈ ಥರ ಮೆಸ್ ಡೋರ್ಸ್ ಎಲ್ಲ ಲಾಕ್ ಮಾಡ್ಕೊಂಡಿರ್ತೀನಿ, ಸೊಳ್ಳೆ ಬರ್ದಿರ ಇರುತ್ತೆ ಅನ್ನೋದ್ರಿಂದ. ಈವ್ನಿಂಗ್ ಓಪನ್ ಮಾಡಿರುವಂಥ ಕಿಟಕಿಗಳನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 9 to 10 ಮಧ್ಯದಲ್ಲಿ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಇದೊಂಥರ ರೊಟೀನ್ ಆಗಿಬಿಟ್ಟಿದೆ. ಕಿಟಕಿಗಳನ್ನ ವಾರಕ್ಕೊಮ್ಮೆ ಕ್ಲೀನ್ ಮಾಡೋದ್ರ ಬದಲಾಗಿ ಎವ್ರಿ ಡೇ ಒಂದ್ಸತಿ ವೈಪ್ ಮಾಡಿದ್ರೆ ಬೆಟರು. ಸಮ್ಮರಲ್ಲಿ ಧೂಳೆಲ್ಲ ಜಾಸ್ತಿ ಬರ್ತಿರುತ್ತೆ. ಕಿಟಕಿಗಳು ಓಪನ್ ಮಾಡಿ ಕೂಡ ಇಡ್ತಿರ್ತೀವಿ, ತುಂಬ ಸೆಕೆ ಇದೆ ಅನ್ನೋದ್ರಿಂದ ಧೂಳೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಳ್ಬಾರ್ದು ಅನ್ನೋದಾದರೆ ಎವ್ರಿ ಟೈಮ್ ಒಂದ್ಸತಿ ವೈಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಕಮಿಂಗ್ ಟು ವಾಟರ್ ಫಿಲ್ಟರ್ಸ್. ಪ್ಯೂರಿಫಿಕೇಷನ್ ಪ್ರೋಸೆಸ್ನ ಯಾವಾಗಲೂ ಆನಲ್ಲೇ ಇಡೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಮಾತ್ರನೇ ನಾವು ಫಿಲ್ಟರ್ಸ್ನ ಆನ್ ಮಾಡಿದ್ರೆ ಬೆಟರು. ತುಂಬ ಬಿಸಿಯಾಗಿರುವಂಥ ನೀರನ್ನ ಫಿಲ್ಟರ್ ಮಾಡಿದ್ರೂ ಕೂಡ ಅದರಿಂದ ನಮಗೆ ಹೆಲ್ತ್ಗೆ ಹಾರ್ಮ್ಫುಲ್ಲೇ ಹೊರತು ಬೆನಿಫಿಟ್ಸ್ ಅಂದು ಡೆಫಿನೆಟ್ಲಿ ಸಿಗಲ್ಲ. ಆದಷ್ಟು ಫಿಲ್ಟರ್ಸ್ನ ಯೂಸ್ ಮಾಡೋರು ಎನಿ ಟೈಮ್ ಆನಲ್ಲಿ ಇಡ್ದಿರಾ ಬೆಳಗಿನ ಜಾವ ಮಾತ್ರನೇ ಆನ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನ ಉಪಯೋಗಿಸ್ತೀರಾ ಅನ್ನೋದಾದರೆ
ಈ ಥರ ಬಾಟಲ್ಸಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ತುಂಬಿಸಿ ಇಟ್ಕೊಂಡ್ರೆ ಬೆಟರು. ಬೆಳಗಿನ ಜಾವನೇ ಎಷ್ಟು ನೀರು ಬೇಕೋ ಪೂರ್ತಿ ದಿನಕ್ಕೆ ಅಷ್ಟನ್ನು ತುಂಬಿಸಿ ಫಿಲ್ಟರ್ನ ಆಗಲೇ ನಾವು ಆನ್ ಮಾಡಿಕೊಂಡು ಅರೌಂಡ್ 9 ಒಳಗಡೆ ಆಫ್ ಮಾಡಿದ್ರೆ ಬೆಟರು. ಬೇಸಿಗೆಯಲ್ಲಿ ಲಾಂಡ್ರಿ ಬಗ್ಗೆ ಕೂಡ ಗಮನ ವಹಿಸ್ಬೇಕಾಗತ್ತೆ. ಒಗೆಯುವಂತಹ ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಕ್ಕಿಂತ ಮುಂಚೆನೇ ಒಂದ್ಸತಿ ರಿವರ್ಸ್ ಮಾಡಿ ಹಾಕಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಮಿಷಿನ್ಗೆ ಹಾಕಬೇಕಾದ್ರೆ ಪ್ರತಿ ಬಟ್ಟೆನ ಕೂಡ ಈ ಥರ ರಿವರ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಮಿಷಿನ್ನ ನಾವು ಯಾವ ಟೈಮಲ್ಲಿ ಆನ್ ಮಾಡಿದ್ರೂ ಕೂಡ ಯೂಶ್ವಲಿ ಬಿಸಿ ನೀರು ಅನ್ನೋದು ತೊಗೊಳುತ್ತೆ. ಬಿಸಿ ನೀರನ್ನ ತೊಗೊಂಡು ವಾಶ್ ಮಾಡಿದಾಗ ಬಟ್ಟೆಗಳು ಶೇಡ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ರಿವರ್ಸ್ ಮಾಡಿ ಹಾಕೋದ್ರಿಂದ ಸೊ ಇನ್ನರ್ ಲೇಯರ್ ಒಂದು ಸ್ವಲ್ಪ ಶೇಡ್ ಆದರೂ ಕೂಡ ಔಟರ್ ಲೇಯರ್ ಅನ್ನೋದು ನೀಟಾಗೇ ಇರುತ್ತೆ. ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಹ್ಯಾಂಡ್ ವಾಶ್ ಮಾಡಬೇಕಾಗಿರೋ ಬಟ್ಟೆಗಳನ್ನ ಕೂಡ ನಾನು ಇದೇ ಥರ ವಾಶ್ ಮಾಡ್ತೀನಿ. ಯಾಕೆ ಅನ್ನೋದಾದರೆ ಡೈರೆಕ್ಟಾಗಿ ನೆರಳಲ್ಲಿ ಒಣಗಾಕಿದ್ರೆ ಪರವಾಗಿಲ್ಲ, ಬಟ್ ಬಿಸಿಲಲ್ಲಿ ಒಣಗಾಕೋ ಕಾರಣ ಅವು ಕೂಡ ಶೇಡ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ನಾನು ನೆರಳಲ್ಲೇ ಒಣಗಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ. ತೀರಾ ಅರ್ಲಿ ಮಾರ್ನಿಂಗ್ ಒಣಗಾಕಿರುವಂಥ ಬಟ್ಟೆಗಳಾದರೆ ಈ ಥರ ಬಿಸಿಲಲ್ಲಿ ಹಾಕಿರ್ತೀನಿ. ಈಗ ಫ್ಲೋರ್ ಮ್ಯಾಟ್ಸ್ ಎಲ್ಲ ನೀಟಾಗಿ ಒಣಗಿದೆ. ಬೆಳಗಿನ ಜಾವ ನಾನು ಒಣಗಾಕಿದ್ದೆ. ಈಗ ಟೈಮ್ ಅರೌಂಡು 10 o'clock ಏನೋ ಆಗಿದೆ. ಎಲ್ಲ ಕೂಡ ಡ್ರೈ ಆಗಿದೆ. ಈಗ ಮಿಷಿನಲ್ಲಿ ತೆಗೆದಿರುವಂಥ ಬಟ್ಟೆಗಳನ್ನ ಬಿಸಿಲಲ್ಲಿ ಒಣಗಾಕ್ತೀರಾ ನೆರಳಲ್ಲೇ ಈ ಥರ ಒಣಗಾಕ್ತೀನಿ. ಸೊ ಇದರಿಂದ ಬಟ್ಟೆಗಳು ಶೇಡ್ ಆಗದಿರ ಇರುತ್ತೆ. ಜಸ್ಟ್ ಆ ಹ್ಯುಮಿಡಿಟಿಗೇನೆ ಬಟ್ಟೆಗಳು ನೀಟಾಗಿ ಒಣಗಿಬಿಡುತ್ತೆ. ಎವ್ರಿ ಡೇ ಮನೆ ಕ್ಲೀನಿಂಗ್ ಅರೌಂಡ್ 8:30 to 9 ಒಳಗಡೆ ಮುಗ್ದೋಗ್ಬಿಡುತ್ತೆ. ಒನ್ಸ್ ಫ್ಲೋರ್ ಎಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡಿಸಿದ್ದಾದ್ಮೇಲೆ ನಾನೊಂದು ರೊಟೀನ ಫಾಲೋ ಮಾಡ್ತೀನಿ. ಅದರಿಂದ ಬಿಸಿಲಿನ ತಾಪ ಕೂಡ ಕಡಿಮೆ ಆಗುತ್ತೆ. ಗಿಡದ ಶಾಡೋ ಇಲ್ಲಿ ಬೀಳ್ತಾ ಇದೆ. ನೋಡೋಕ್ಕೆ ಒಂದು ರೀತಿ ದೇವರ ಮೂರ್ತಿ ಥರನೇ ಕಾಣಿಸ್ತಿದೆ ಅಲ್ವಾ? ಒನ್ಸ್ ಫ್ಲೋರ್ ಎಲ್ಲ ಕ್ಲೀನ್ ಆದಮೇಲೆ ಯಾವ್ಯಾವ ಡೋರಲ್ಲಿ ಸನ್ಲೈಟ್ ಡೈರೆಕ್ಟಾಗಿ ಬೀಳ್ತಾ ಇದೆಯೋ ಆ ಡೋರ್ಸ್ನ ವಿಂಡೋಸ್ನೆಲ್ಲ ಕೂಡ ಈ ಥರ ಕ್ಲೋಸ್ ಮಾಡಿಬಿಡ್ತೀನಿ. ವಿಂಡೋಸಿಂದ ಡೈರೆಕ್ಟಾಗಿ ಸನ್ಲೈಟ್ ಬೀಳ್ತಿದ್ರೆ ಈ ಥರ ಕರ್ಟನ್ಸ್ನ ಕವರ್ ಮಾಡ್ತೀನಿ. ಇದರಿಂದ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ಜಾಸ್ತಿ ಬಿಸಿಲು ಒಳಗಡೆ ಬೀಳ್ತಾ ಇಲ್ಲ, ಜಸ್ಟ್ ಶೇಡೆಡ್ ಥರ ಇದೆ. ನಮ್ಮನೇಲಿರುವಂಥ ರೂಮ್ಸಲ್ಲಿ ಕೆಲವು ಕಿಟಕಿಗಳಿಂದ ಡೈರೆಕ್ಟಾಗಿ ಸನ್ಲೈಟ್ ಬೆಳಗಿನ ಜಾವನೇ ಬೀಳ್ತಾ ಇರುತ್ತೆ. ಆ ಕಿಟಕಿಗಳನ್ನೆಲ್ಲ ಒಂದ್ಸತಿ ವೈಪ್ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಕರ್ಟನ್ಸಿಂದ ಕವರ್ ಮಾಡ್ತೀನಿ. ಕರ್ಟನ್ಸ್ನ ಕವರ್ ಮಾಡಿಲ್ಲ ಅಂದರೆ ಸನ್ಲೈಟ್ ಮನೆ ಒಳಗಡೆ ಡೈರೆಕ್ಟಾಗಿ ಬಿದ್ದು ಮನೆ ಒಳಗಡೆ ಕೂಡ ಒಂದು ರೀತಿ ಹ್ಯುಮಿಡ್ ವೆದರ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಯಾವ್ಯಾವ ವಿಂಡೋಯಿಂದ ಸನ್ಲೈಟ್ ಡೈರೆಕ್ಟಾಗಿ ಬೀಳುತ್ತೋ ಆ ವಿಂಡೋಸ್ಗೆ ಕರ್ಟನ್ಸ್ನ ಕ್ಲೋಸ್ ಮಾಡ್ತೀನಿ. ಯಾವ ಕಿಟಕಿಯಿಂದ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬೀಳಲ್ವೋ ಅಂಥ ಕಿಟಕಿಗೆ ಮೆಸ್ ಡೋರ್ನ ಕ್ಲೋಸ್ ಮಾಡಿ ಈ ಥರ ಓಪನ್ ಬಿಡ್ತೀನಿ. ಇದರಿಂದ ವೆದರ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಸಮ್ಮರಲ್ಲಿ ಒಂದು ಕಡೆ ಕಿಟಕಿಯಲ್ಲಿ ತಣ್ಣಗಿರುವಂಥ ಗಾಳಿ ಬಂದರೆ ಇನ್ನೊಂದು ಕಡೆ ಕಿಟಕಿಯಿಂದ ಶಾಖವಾಗಿರುವಂಥ ಸೂರ್ಯನ ಕಿರಣಗಳು ಬೀಳುತ್ತೆ. ಅದನ್ನು ಚೆಕ್ ಮಾಡಿಕೊಂಡು ವಿಂಡೋಸ್ನ ಕೂಡ ನಾವು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೇ ವಿಂಡೋನ ಕ್ಲೋಸ್ ಮಾಡಿದ್ರೂ ಕೂಡ ಕರ್ಟನ್ಸ್ನ ಕವರ್ ಮಾಡಿದ್ರೆ ಬೆಟರು. ಮನೆ ಒಳಗಡೆ ಇರುವಂತಹ ಇಂಪ್ಯೂರಿಟೀಸ್ನ ಪ್ಯೂರ್ ಮಾಡೋದಕ್ಕೋಸ್ಕರ, ಬಿಸಿಲಿನ ತಾಪನ ತಪ್ಪಿಸೋದಕ್ಕೋಸ್ಕರ ಗಿಡಗಳು ಕೂಡ ನ್ಯಾಚುರಲ್ ಏರ್ ಪ್ಯೂರಿಫೈಯರ್ಸ್ ಥರ ವರ್ಕ್ ಆಗುತ್ತೆ. ಸಾಧ್ಯವಾದಷ್ಟು ಗಿಡಗಳನ್ನ ಮನೆ ಒಳಗಡೆ ಬೆಳೆಸಿದ್ರೆ ಬೆಟರು. ಅದರಲ್ಲೂ ವಾಟರಲ್ಲಿ ಬೆಳೆಸುವಂಥ ಗಿಡಗಳಿಂದ ಕೂಡ ಮನೆ ಒಳಗಡೆ ಇರುವಂಥ ಬಿಸಿಲಿನ ತಾಪವನ್ನು ತಪ್ಪಿಸಬಹುದು. ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಮನೆಯ ಒಳಗಡೆ ಸುಮಾರಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಡ್ ಮೇಲೆ ಯೂಸ್ ಮಾಡುವಂತಹ ಬೆಡ್ ಕವರ್ಸ್ ಇರ್ಬೋದು, ಪಿಲ್ಲೋ ಕವರ್ಸ್, ಬೆಡ್ಶೀಟ್ಸ್ ಎಲ್ಲ ಆದಷ್ಟು ಕೂಲ್ ಕಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಮನೆ ಒಳಗಡೆ ಇಟ್ಟಿರುವಂಥ ಇಂಡೋರ್ ಪ್ಲಾಂಟ್ ಮೇಂಟೆನೆನ್ಸ್ ಹೇಳಿ ಅನ್ನೋದಾದರೆ ಆದಷ್ಟು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಆದ್ರೂ ಎಲ್ಲ ಪ್ಲಾಂಟ್ಸ್ಗೆ ಸ್ನಾನ ಮಾಡಿಸ್ಬೇಕಾಗತ್ತೆ. ಅಂದರೆ ವಾಟರ್ನ ಸ್ಪ್ರಿಂಕಲ್ ಮಾಡೋದು ಮಾತ್ರನೇ ಅಲ್ಲ, ಎಲೆಗಳ ಮೇಲಿರುವಂಥ ಡಸ್ಟು ಹೋಗೋ ಥರ ನೀಟಾಗಿ ನೀರನ್ನ ಹಾಕಿಬಿಟ್ಟು ಆ ನೀರೆಲ್ಲ ಹಿಂಗೆ ಹೋದ್ಮೇಲೆ ಗಿಡಗಳನ್ನ ತೊಗೊಂಡು ಬಂದು ಮನೆಯಲ್ಲಿಡಿ. ಇದರಿಂದ ಗಿಡಗಳು ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಗಿಡಗಳ ಗ್ರೋತು ಕೂಡ ತುಂಬ ಹೆಲ್ತಿಯಾಗಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ನಾನು ಸುಮಾರಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ಕೆಲವೊಂದು ಹಳೆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ.
ಬೇಸಿಗೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಎಲ್ಲರಿಗೂ ಕೂಡ ತುಂಬ ಶೆಕೆ ಅಂತ ಅನಿಸುತ್ತೆ, ಇಂಟ್ರೆಸ್ಟೇ ಬರಲ್ಲ. ಆದಷ್ಟು ಕ್ವಿಕ್ಕಾಗಿ ಮಾಡುವಂತಹ ಅಡುಗೆಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಅದರಲ್ಲೂ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ರೆಸಿಪೀಸ್ನ ಮೀಲ್ ಪ್ಲಾನ್ನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಯಾವುದೇ ಅಡುಗೆ ಮಾಡಬೇಕಾದ್ರೂ ಪ್ರಿಪ್ರೇಷನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ನೋಡ್ತಾ ಇರುವಂಥದ್ದು ಮುಲ್ಲಂಗಿ ಚಟ್ನಿ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ಥರ ಮಾಡಿದ್ದೀನಿ ಅನ್ನೋದು ಕೂಡ ಈಗಾಗಲೇ ಒಂದು ಶಾರ್ಟ್ ರೂಪದಲ್ಲಿ ರಿಲೀಸ್ ಮಾಡಿದ್ದೀನಿ. ಇನ್ಸ್ಟಾನ ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಐಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಫಾಲೋ ಮಾಡಿ. ಬೇಸಿಗೆಯಲ್ಲಿ ತುಂಬಾ ಹೀಟ್ ಜಾಸ್ತಿ ಇರುತ್ತೆ. ಬಾಡಿನ ತಂಪಾಗಿಟ್ಕೊಳ್ಳುವಂತಹ ಪೊಂಗಲ್ ರೆಸಿಪಿ, ಹೆಸರು ಬೇಳೆ, ಹೆಸರು ಕಾಳನ್ನ ಯೂಸ್ ಮಾಡುವಂಥ ರೆಸಿಪಿನ ಟ್ರೈ ಮಾಡಿದ್ರೆ ಇನ್ನೂ ಒಳ್ಳೆಯದು ಬಾಡಿ ಕೂಲಿಂಗ್ಗೆ. ಸಮ್ಮರಲ್ಲಿ 3 ಹೊತ್ತು ಊಟ ಮಾಡಬೇಕು ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಕೆಲವೊಬ್ರಿಗೆ ಇರುತ್ತೆ. ಅಷ್ಟೇ ಅಲ್ಲ, ಇಷ್ಟ ಕೂಡ ಆಗಲ್ಲ ಊಟ ಮಾಡೋಕ್ಕೆ. ಅಂಥವರು ಫ್ರೂಟ್ಸ್ ಕೂಡ ತೊಗೊಳ್ಬೋದು. ಆದಷ್ಟು ಹೈಡ್ರೇಟೆಡ್ ಫ್ರೂಟ್ಸ್ ಇರುತ್ತೆ ಅಲ್ವಾ, ವಾಟರ್ ಮಿಲನ್ ಇರ್ಬೋದು, ಮಸ್ಕ್ ಮಿಲನ್, ಇಂಥ ಫ್ರೂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಕಟ್ ಮಾಡಬೇಕಾದ್ರೇ ನಿಮಗೆ ಅಂತ ಒಂದು ಬೌಲಲ್ಲಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಬಿಫೋರ್ ಲಂಚ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತೊಗೊಳ್ಬೋದು. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಎಮರ್ಜೆನ್ಸಿಗೆ ಯೂಸ್ ಆಗುವಂತಹ ಕರಿಬೇವಿನ ಚಟ್ನಿ ಪುಡಿ ಅಥವಾ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಈ ಥರದ್ದನ್ನೆಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಲಂಚ್ ಅಥವಾ ಯಾವುದಾದ್ರು ಒಂದು ಮೀಲ್ನ ಸಿಂಪಲ್ಲಾಗಿ ಫಿನಿಶ್ ಮಾಡ್ಕೊಳ್ಬೋದು. ಯಾವುದೇ ಥರದ ಮೊಳಕೆ ಕಾಳಾದರೂ ಬಾಡಿಗೆ ತುಂಬಾ ತಂಪು. ಅದರಲ್ಲೂ ಫೈಬರ್ ರಿಚ್ ಆಗಿರೋದ್ರಿಂದ ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಇವುಗಳನ್ನ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಕುಕ್ಕರಲ್ಲಿ ನಾನು ಸಪರೇಟರ್ಸ್ನ ಯೂಸ್ ಮಾಡಿದ್ದೀನಿ. ಈ ಥರ ಕೆಲವು ಟೈಮ್ ಸೇವಿಂಗ್ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಅಡುಗೆ ಮಾಡ್ಕೊಳ್ಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೈಮ್ ಸೇವಿಂಗ್ ಕಿಚನ್ ಟಿಪ್ಸ್ ಅಂತ ನಾನು ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಬೇಯಿಸಿಟ್ಟಿರುವಂಥ ಮೊಳಕೆ ಕಾಳಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಸೈಡ್ ಡಿಶ್ ಕೂಡ ರೆಡಿ ಆಗಿಬಿಡುತ್ತೆ. ಅನ್ನ ರಸಮ್ ಜೊತೆಗೆ ನಂಚ್ಕೊಳ್ಳೋಕ್ಕೂ ಸೂಪರ್ ಆಗಿರುತ್ತೆ. ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಇನ್ನು ಕೆಲವೊಂದು ರೆಸಿಪೀಸು ತುಂಬ ಲಾಂಗ್ ಪ್ರೊಸೆಸ್ ಇರುತ್ತೆ. ಅಂಥವಕ್ಕೆ ನಾವು ಮುಂಚೆನೇ ಪ್ರೀಪ್ಲಾನ್ ಮಾಡಿ ಇಟ್ಕೊಳ್ಳೋದಾದರೆ ಆ ಒಂದು ರೆಸಿಪಿನ ಕೂಡ ಈಸಿಯಾಗಿ ತಯಾರಿ ಮಾಡ್ಕೊಳ್ಬೋದು. ಸಮ್ಮರಲ್ಲಿ ಆದಷ್ಟು ಊಟನ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ಈ ಥರ ಎನರ್ಜಿ ಡ್ರಿಂಕ್ಸ್ನ ತೊಗೊಂಡ್ರೆ ಬಾಡಿ ಹೈಡ್ರೇಟಿಂಗ್ ಆಗಿರುತ್ತೆ. ಎಳ್ನೀರು ಇರ್ಬೋದು ಅಥವಾ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಮಿಲ್ಕ್ ಶೇಕ್ಸ್, ಜ್ಯೂಸ್, ಇವೆಲ್ಲ ಕೂಡ ಬಾಡಿಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದವರು ಸಬ್ಜಾ ವಾಟರು, ಚಿಯಾ ವಾಟರು, ಇಲ್ಲ ಬಾರ್ಲಿ ವಾಟರ್ ಆದರೂ ತೊಗೊಳ್ಬೋದು. ಗಂಜಿ ಥರ ಕೂಡ ಮಾಡ್ಕೊಳ್ಬೋದು. ಇಲ್ಲ ನೀರಲ್ಲಿ ಪುದೀನ ಅಥವಾ ಫ್ರೆಶ್ ಆಗಿರುವಂತಹ ಲೆಮನ್ಸ್ ಇರ್ಬೋದು, ಇಲ್ಲ ತುಳಸಿ ದಳಗಳನ್ನಾದರೂ ಹಾಕ್ಬಿಟ್ಟು ರಿಫ್ರೆಶಿಂಗ್ ವಾಟರ್ ಥರ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕಂದರೆ ಅವಾಗ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅನ್ನೋದ್ರಿಂದ. ಇನ್ನು ಸುಮಾರು ಜನ ಅಂದ್ಕೊಳ್ತಿರ್ತಾರೆ ಜ್ಯೂಸಸ್ಸು, ಮಿಲ್ಕ್ ಶೇಕ್ಸು, ಎಳ್ನೀರೆಲ್ಲ ಕುಡ್ದಿದ್ದೀವಲ್ವಾ, ನೀರು ಕುಡ್ದಿಲ್ಲ ಅಂದರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ. ಎಷ್ಟೇ ಜ್ಯೂಸಸ್ನ ತೊಗೊಂಡ್ರೂ ಕೂಡ ವಾಟರ್ ಕ್ವಾಂಟಿಟಿ ಅನ್ನೋದು ಮಿನಿಮಮ್ 3 to 4 ಲೀಟರ್ ಪರ್ ಡೇ ತೊಗೊಂಡ್ರೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ಬೆಡ್ಶೀಟ್ ಹಾಕೋದಕ್ಕಿಂತ ಮುಂಚೆ ಪ್ರೊಟೆಕ್ಟರ್ನ ಹಾಕೋದ್ರಿಂದ ನೀರು ಚೆಲ್ಲಿದ್ರೂ ಕೂಡ ಬೆಡ್ ಅಬ್ಸಾರ್ಬ್ ಆಗದಿರ ಇರುತ್ತೆ. ಮತ್ತು ಕ್ಲೀನಿಂಗು, ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಮಕ್ಕಳಿರುವಂಥ ಮನೆಯಲ್ಲಿ ಡೆಫಿನೆಟ್ಲಿ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿ ಅಂತ. ಬಟ್ ಈಗ ಸಮ್ಮರ್ ಆಗಿರೋ ಕಾರಣ ಪ್ರೊಟೆಕ್ಟರ್ಸ್ನ ರಿಮೂವ್ ಮಾಡಿ ತೆಳ್ಳಗಿರುವಂತಹ ಬೆಡ್ ಕವರ್ಸ್ನ ಹಾಕಿದ್ರೆ ಬೆಟರು. ಬೆಡ್ ಪ್ರೊಟೆಕ್ಟರ್ಸ್ನ ಈ ಬೇಸಿಗೆಯಲ್ಲಿ ಯಾಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಅನ್ನೋದಾದರೆ, ಬೆಡ್ ಪ್ರೊಟೆಕ್ಟರ್ಸು ಸ್ವಲ್ಪ ಈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ. ಇನ್ನು ಈ ಸಮ್ಮರಲ್ಲಿ ಆಲ್ರೆಡಿ ಈಟ್ ಇರೋದ್ರಿಂದ ನಾವು ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿದಾಗ ಕೆಲವೊಬ್ಬರಿಗೆ ಇನ್ನೂ ಈಟ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ತೆಳ್ಳಗಿರುವಂತಹ ಬೆಡ್ ಸ್ಪ್ರೆಡ್ಸ್ ಜೊತೆಗೆ ತೆಳ್ಳಗಿರುವಂಥ ಕಂಫರ್ಟರ್ಸ್ನ ಯೂಸ್ ಮಾಡಿದ್ರೇ ಬೆಟರು. ನಾನು ಈ ಕವರ್ ಒಳಗಡೆ ಕಂಫರ್ಟರ್ನ ಹಾಕ್ತೀರಾ, ಕಂಫರ್ಟರ್ ಕವರ್ನ ಮಾತ್ರನೇ ಬೆಡ್ಶೀಟಾಗಿ ಯೂಸ್ ಮಾಡ್ತಿದ್ದೀನಿ. ಸಮ್ಮರಲ್ಲಿ ಲೈಟಿಂಗ್ ಜಾಸ್ತಿ ಇರುತ್ತೆ. ರೂಮ್ಸಲ್ಲೆಲ್ಲ ಕೂಡ ತುಂಬ ಬ್ರೈಟ್ನೆಸ್ ಇರುತ್ತೆ. ಅದನ್ನು ನೀವು ಶೇಡ್ ಮಾಡ್ಕೊಳ್ಬೇಕು ಅಂದರೆ ಕರ್ಟನ್ಸ್ನ ಕವರ್ ಮಾಡ್ಕೊಳ್ಬೋದು. ಇಲ್ಲ ಬೆಡ್ಶೀಟ್ಸ್ ಕವರ್ ಆದರೂ ಕೂಡ ಆದಷ್ಟು ಸ್ವಲ್ಪ ಕೂಲಾಗಿರುವಂಥ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು.
ಸಮ್ಮರಲ್ಲಿ ಕಿಟಕಿ ಓಪನ್ ಮಾಡಿದ ಕೂಡಲೇ ಸೊಳ್ಳೆ ಎಲ್ಲ ಬರ್ತಿರುತ್ತೆ. ಸೊ ಈ ಥರದ ಸೊಳ್ಳೆ ಪರದೆಗಳು ಕೂಡ ಸಿಗುತ್ತೆ. ಅವುಗಳನ್ನ ಬೇಕು ಅಂದಾಗ ಅಡ್ಜಸ್ಟ್ ಮಾಡಿಕೊಂಡು, ಬೇಡ ಅಂದಾಗ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಇದರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಹೋಮ್ ಮೇಕರ್ಸು ಬೇಸಿಗೆಯಲ್ಲಿ ಆದಷ್ಟು 10 ಗಂಟೆ ಒಳಗಡೆ ನಿಮ್ಮ ರೊಟೀನ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಕೆಲಸಗಳನ್ನ ಫಿನಿಶ್ ಮಾಡಿಕೊಂಡ್ರೆ ಬೆಟರು. ಯಾವ ಥರ ಅನ್ನೋದು ಕೂಡ ಈಗಾಗಲೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.